ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ಕಾರ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ನಿನ್ನೆಯ RCB ವರ್ಸಸ್ CSK ಮ್ಯಾಚ್, ಅಬ್ಬಬ್ಬಾ, ಅದು ಮ್ಯಾಚೇ ಅಲ್ಲ, RCBಯ ಹೊಸ ಅಧ್ಯಾಯದ ಅದೊಂದು ಮ್ಯಾಟ್ರ್. ಅದು ಅಂತೂ ಇಂತೂ RCB ಪ್ಲೇ ಆಫ್ಗೆ ಪಾದಾರ್ಪಣೆ ಮಾಡೇ ಬಿಡ್ತು. ನಿನ್ನೆ ಮ್ಯಾಚ್ ಬಗ್ಗೆ ಜಾಸ್ತಿ ಹೇಳೋದೇ ಬೇಡ, ಯಾಕಂತಂದ್ರೆ ನಿನ್ನೆಯ ಮ್ಯಾಚ್ ಹೇಳುತ್ತೆ ಅದೆಂತ ರಣರೋಚಕ ಮ್ಯಾಚ್ ಅಂತ. ಆದ್ರೆ ಇದೊಂದು ವಿಚಾರ ಅಂತೂ ನಿಜವಾಗ್ಲೂ ಬೇಜಾರ್ ಆಗುವಂತದ್ದೇ. ಹೀಗ್ ಮಾಡಿದ ತಪ್ಪು. RCB ನಿನ್ನೆ ಗೆಲ್ತು, ತುಂಬಾ ಖುಷಿಯಾದ ವಿಚಾರ. ಎಷ್ಟು ಖುಷಿ ಅಂತಂದ್ರೆ ಪದಗಳಲ್ಲಿ ಹೇಳೋಕಂತೂ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ RCB ಗೆಲ್ಲುತ್ತೋ ಇಲ್ವೋ, ಮಳೆ ಬಂದು ಮ್ಯಾಚ್ ಏನ್ ಆಗುತ್ತೆ ಅನ್ನುವಂತ ಚಿಂತೆಯಲ್ಲಿತ್ತು. ಆದ್ರೆ ಅದ್ದೂರಿಯಾಗಿ ಗೆದ್ದಿದ್ದಾರೆ. ಇವೆಲ್ಲದರ ನಡುವೆ ಕೆಲವೊಂದು ಕ್ರಿಕೆಟ್ ಅಭಿಮಾನಿಗಳ ವರ್ತನೆ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಯಾರ ಬಗ್ಗೆ ಗೊತ್ತಾ? ಅದು ನಮ್ಮ ಹೆಮ್ಮೆಯ MS ಧೋನಿ ಬಗ್ಗೆ. ಧೋನಿ ಅಂದ್ರೇನೆ ಅದೊಂದು ಗೌರವ, ಅದೊಂದು ಖುಷಿ, ಅದೊಂದು ಹೆಮ್ಮೆ ಆಗತ್ತೆ. ಯಾಕಂತಂದ್ರೆ ದೇಶ ಅಲ್ಲ, ಇಡೀ ವಿಶ್ವದ ಕ್ರಿಕೆಟ್ ಇತಿಹಾಸದಲ್ಲೇ ಸದಾ ನೆನಪಲ್ಲಿ ಇಟ್ಕೊಳ್ಳುವಂತ ಹೆಸರು ಅವರದ್ದು. ಭಾರತದ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಆಗಿ ಅವರು ಕೊಟ್ಟಿರುವಂತ ಕೊಡುಗೆ ಕೇವಲ ಅಂಕಿ ಅಂಶಗಳಲ್ಲಿ ಹೇಳಿ ಅದನ್ನ ಹೊಗಳೋಕಾಗಲ್ಲ. ಯಾಕಂತಂದ್ರೆ ಅವರ ನಾಯಕತ್ವ ಹಾಗಿತ್ತು. ಇದನ್ನ ಯಾರು ಕೂಡ ಅಲ್ಲೆಗಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ RCB ವರ್ಸಸ್ CSK ಮ್ಯಾಚ್, ಒಂದಿಷ್ಟು ಜನ ಇದು ಕೇವಲ IPL ಮ್ಯಾಚ್ ಅಲ್ಲ, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ನಡುವೆ ಇರುವಂತ ಮ್ಯಾಚ್ ತರ ಇದೆ, ಹೈ ವೋಲ್ಟೇಜ್ ಮ್ಯಾಚ್, ನಮ್ಗೆ ಅವರು ವಿರೋಧಿಗಳ ತರ ಅಂತಾರೆ. ವಿರೋಧಿಗಳಲ್ಲ, ಎದುರಾಳಿಗಳಷ್ಟೇ. ಆದ್ರೆ ಮ್ಯಾಚ್ ಹೌದು, ಒಂದೊಂದ್ಸಲ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ಒಬ್ಬೊಬ್ರ ಮೇಲೆ ಒಂದಿಷ್ಟು ಆರೋಪಗಳನ್ನ ಮಾಡ್ತಾರೆ, ಒಂದಿಷ್ಟು ಟ್ರೋಲ್ಗಳಾಗುತ್ತೆ, ಮೀಮ್ಗಳಾಗುತ್ತೆ. ಒಪ್ಕೊಳ್ಳೋಣ, ನೀವು CSK ನ ಟ್ರೋಲ್ ಮಾಡ್ತೀರಾ, ಮಾಡಿ, ಯಾರು ಕೂಡ ಏನು ಅನ್ನಲ್ಲ. ಆದ್ರೆ ಧೋನಿ ಅವರನ್ನ ಡೈರೆಕ್ಟ್ ಆಗಿ ಪರ್ಸನಲ್ ಅಟ್ಯಾಕ್ ಮಾಡೋದಿದೆಯಲ್ಲ, ಇದನ್ನ ಯಾರು ಕೂಡ ಒಪ್ಪುವಂತದ್ದು ಅಲ್ಲ. ಯಾಕಂತಂದ್ರೆ ಧೋನಿಯ ವ್ಯಕ್ತಿತ್ವ ಎಂತದ್ದು. ದೇಶಕ್ಕೆ ಎರಡೆರಡು ವಿಶ್ವಕಪ್ ತಂದ್ಕೊಡೋದ್ರಲ್ಲಿ ಕ್ಯಾಪ್ಟನ್ ಆಗಿ ಧೋನಿ ಅವರ ಸಾಧನೆ ಎಂತದ್ದು, ಅವರ ಶ್ರಮ ಹೆಂಗಿತ್ತು, ಅವರ ನಾಯಕತ್ವನೇ ಹೇಳುತ್ತೆ. ಇನ್ನು ದೇಶದಲ್ಲಿ 3 ICC ಟ್ರೋಫಿಗಳನ್ನ ಗೆದ್ದು ಕೊಟ್ಟಂತ ಏಕೈಕ ನಾಯಕ. ಅವರ ನಾಯಕತ್ವದಲ್ಲಿ T20 ವಿಶ್ವಕಪ್ ಇರ್ಬೋದು, ಚಾಂಪಿಯನ್ಸ್ ಟ್ರೋಫಿ ಇರ್ಬೋದು. ಇನ್ನು ಧೋನಿ ಅವರು 332ಕ್ಕೂ ಹೆಚ್ಚು ಪಂದ್ಯಗಳನ್ನ ಭಾರತ ತಂಡದ ನಾಯಕತ್ವವನ್ನ ವಹಿಸಿ ದೇಶದಲ್ಲಿ ಅದ್ಭುತವಾಗಿರುವಂತ ನಾಯಕತ್ವವನ್ನ ತಂದುಕೊಟ್ಟವರು, ದೇಶದ ಹೆಮ್ಮೆ. ಆದ್ರೆ CSKಲಿ ಆಟ ಆಡ್ತಿದ್ದಾರೆ, ಅವರು ಅಲ್ಲಿನವರು, ಹಾಗಾಗಿ ಅವ್ರನ್ನ ಟ್ರೋಲ್ ಮಾಡ್ತೀವಿ, ನಮ್ಗೆ CSK ಅಂದ್ರೆ ಆಗಲ್ಲ ಅನ್ನೋ ಒಂದೇ ಒಂದು ವಿಚಾರಕ್ಕೆ ನೀವು ನಮ್ಮ ಹೆಮ್ಮೆಯ ಧೋನಿ ಅವರನ್ನ ಪರ್ಸನಲ್ ಅಟ್ಯಾಕ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅದು ನಿನ್ನೆ ಮ್ಯಾಚ್ ಮುಗಿದ ಮೇಲಂತೂ ಒಂದಿಷ್ಟು ಜನ ಟ್ರೋಲರ್ಸ್ ಇರ್ಬೋದು, ಮೀಮರ್ಸ್ ಇರ್ಬೋದು. ಆದ್ರೆ ಅವ್ರು ಯಾರು ಕೂಡ ನಿಜವಾದ ಟ್ರೋಲರ್ಸ್ ಗಳು ಅಲ್ಲ, ಮೀಮರ್ಸ್ ಗಳು ಅಲ್ಲ. ಎಂತ ಧೋನಿ ಅವರನ್ನ ಧೋಬಿ ಅಂತೆ, ಅವ್ರು ಏನು ಯೂಸ್ಲೆಸ್ ಅಂತೆ. ಇನ್ನೊಂದಿಷ್ಟು ಜನ ಧೋನಿ ಮಳೆ ಬರ್ತಿದೆ, ಧೋನಿಯಲ್ಲಿ ಹೋಗ್ಬಿಡ್ಲಿ ಚೆನ್ನೈಗೆ, ಮ್ಯಾಚ್ ಮುಗ್ದೋಗ್ಬಿಡ್ತು, ಅವ್ರಿಗೆ ಹಿಂಗೇ ಆಗಬೇಕು, ಒಳ್ಳೆ ವಿದಾಯ ಸಿಕ್ತು, ಕಪ್ ಅಂತೂ ಈ ಸಲ ಸಿಗಲ್ಲ, ಧೋನಿ ಅಂತೂ ಆರಾಮ ಹಿಂಗೆ ಮನೆಗೆ ಹೋಗ್ಬಿಡ್ಲಿ, ಈ ರೀತಿ ಇಲ್ಲ ಸಲ್ಲದ ಆರೋಪಗಳನ್ನ ಹೇಳ್ತಾ ಅವ್ರ ಮೇಲೆ ಪರ್ಸನಲ್ ಅಟ್ಯಾಕ್ ಗಳನ್ನ ಮಾಡ್ತಿದ್ರೆ ಎಷ್ಟರ ಮಟ್ಟಿಗೆ ಸರಿ? ಇದು ಯಾರಾದ್ರೂ ಒಪ್ಪುವಂತ ವಿಚಾರನ? ಯಾಕಂತಂದ್ರೆ ಕಪಿಲ್ ದೇವ್ರವನ್ನ ನಾವ್ ಯಾವ ರೀತಿ ಯಾವ ಎತ್ತರದಲ್ಲಿ ನೋಡ್ತೀವಿ, ಅದೇ ತರ MS ಧೋನಿ ಅವ್ರನ್ನ ನೋಡ್ತೀವಿ. ಯಾಕಂತಂದ್ರೆ ಒಬ್ಬ ಕ್ರಿಕೆಟಿಗ ಎಷ್ಟು ಮ್ಯಾಚ್ ಆಡ್ದ, ಎಷ್ಟೆಷ್ಟು ರನ್ ಹೊಡೆದ, ಇಂಥದ್ಕಿಂತ ಹೆಚ್ಚಾಗಿ ದೇಶಕ್ಕೆ ಎಷ್ಟು ಕಪ್ ಗಳನ್ನ ತಂದು ಕೊಟ್ಟಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಧೋನಿ ಅವ್ರ ಬಗ್ಗೆ ಪರ್ಸನಲ್ ಅಟ್ಯಾಕ್ ಮಾಡೋದು ತಪ್ಪು ತಪ್ಪು ತಪ್ಪು. ಯಾರೆಲ್ಲ ಧೋನಿ ಅವ್ರ ಬಗ್ಗೆ ಕೀಳಾಗಿ ಮಾತಾಡ್ತಿದ್ದೀರಾ, ಅವ್ರನ್ನ ಪರ್ಸನಲ್ ಅಟ್ಯಾಕ್ ಮಾಡ್ತಿದ್ದೀರಲ್ಲ, ಅಂತವ್ರು ಇದನ್ನ ಕೇಳಲೇಬೇಕು. ಯಾಕಂತಂದ್ರೆ ಒಬ್ಬ ಗಲ್ಲಿಯಲ್ಲಿ ಕ್ರಿಕೆಟ್ ಆಡ್ತಿರುವಂತ ಹುಡುಗನಿಗೂ ರಾಷ್ಟ್ರ ಮಟ್ಟದಲ್ಲಿ ದೇಶದಾದ್ಯಂತ ಜಗತ್ತಿನಾದ್ಯಂತ ಮಿಂಚಬಹುದು, ಕ್ರಿಕೆಟ್ನಲ್ಲೂ ಸಾಧನೆ ಮಾಡಬಹುದು. ಒಂದು ಮಧ್ಯಮ ಕುಟುಂಬದಿಂದ ಬಂದು ಎಲ್ಲಾ ಕಷ್ಟಗಳನ್ನ ದಾಟಿ ನಿಂತು ಇಡೀ ಜಗತ್ತಲ್ಲೇ ಕ್ರಿಕೆಟ್ ಅಲ್ಲಿ ಒಂದು ಐಕಾನ್ ಆಗಬಹುದು ಎನ್ನುವಂತ ಕನಸಿಗೆ, ಆ ಕನಸನ್ನ ನನಸು ಮಾಡ್ಕೊಳ್ಳಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದು MS ಧೋನಿ. ರಾಂಚಿಯಲ್ಲಿ ಫ್ರೆಂಡ್ಸ್ ಜೊತೆ RX100 ಅಲ್ಲಿ ಓಡಾಡ್ತಾ ಆಗುತ್ತಾ ಇಲ್ವಾ, ಜೀವನ ಹೆಂಗೆ ಅನ್ನುವ ಯೋಚನೆ ಮಾಡ್ತಾ ಕನಸು ಕಂಡ್ರೆ ಆಗುತ್ತೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದು MS ಧೋನಿ ಅವರು. ಅಂತಹ ಅದ್ಭುತ ಆಟಗಾರ, ಅವ್ರ ಬಗ್ಗೆ ಈ ರೀತಿಯಾಗಿ ಕೆಟ್ಟದ್ದು ಮಾತಾಡೋದು ತಪ್ಪು ತಪ್ಪು ತಪ್ಪು. ಹೀಗಾಗಿ ಯಾವುದೇ ಒಂದು ಕ್ರಿಕೆಟ್ ಇರಲಿ, ಸೋಲು ಗೆಲುವು ಸಾಮಾನ್ಯ. ಆದ್ರೆ ಒಬ್ಬ ಆಟಗಾರನನ್ನ ಪರ್ಸನಲ್ ಅಟ್ಯಾಕ್ ಮಾಡುವಂತೂ, ಅದರಲ್ಲೂ ಕೂಡ ದೇಶದ ಮಿಲಿಟರಿಯಲ್ಲಿ ಲೆಫ್ಟಿನೆಂಟ್ ಆಗಿರುವಂತಹ ಮಹೇಂದ್ರ ಸಿಂಗ್ ಧೋನಿ ಅವರನ್ನ ಈ ರೀತಿಯಾಗಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರಲ್ಲ,
ಒಮ್ಮೆ ಎಚ್ಚರ. ಯಾಕಂತಂದ್ರೆ ಕ್ರಿಕೆಟ್ ಒಂದು ಕ್ರೀಡೆ, ಹೀಗಾಗಿ ಅವ್ರನ್ನ ಪರ್ಸನಲ್ ಅಟ್ಯಾಕ್ ಮಾಡೋದನ್ನ ನಿಲ್ಲಿಸಿ. ಧೋನಿ ಅಂದ್ರೆ ಕೇವಲ ಒಬ್ಬ ಕ್ರಿಕೆಟಿಗ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ಕೂಡ ಅದೊಂದು ಎಮೋಷನ್ ಇದೆ. ಭಾಷೆ, ವೇಷ, ನಾಡು, ನುಡಿ ಎಲ್ಲದಕ್ಕಿಂತ ಮಿಗಿಲಾಗಿ ಕ್ರಿಕೆಟ್ ಕ್ಷೇತ್ರದಲ್ಲಿ ಅವರ ಸಾಧನೆ, ಭಾರತದಲ್ಲಿ ಅವರ ನಾಯಕತ್ವದಲ್ಲಿ ನಡೆದಂತ ಮ್ಯಾಚ್ ಇರ್ಬೋದು, ತಂದುಕೊಟ್ಟಂತ ಕಪ್ ಇರ್ಬೋದು, ಇದು ಎಲ್ಲದನ್ನ ದಾಟುತ್ತಂತು. ಹಾಗಾಗಿ ಪರ್ಸನಲ್ ಅಟ್ಯಾಕ್ ಮಾಡೋರೇ ಎಚ್ಚರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.